ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್, ಅಪೂರ್ವ ಕನ್ನಡ ವ್ಲಾಗ್ಸ್. ಎಸ್ ಗಾಯ್ಸ್, ಇನ್ನು ಇವತ್ತು ಥರ್ಸ್ಡೇ. ಇವತ್ತು ನಮ್ಮ ಸ್ವಾಮಿಗಳ ಮನೆಗೆ ಬರ್ತಾ ಇದ್ದಾರೆ. ಅಯ್ಯಪ್ಪ ಮನೆಲ್ಲ ಮುಗಿಸಿ ಇವಾಗ ಬರ್ತಾ ಇದ್ದಾರೆ ಅಂತ ಬಿಟ್ಟಿದ್ದಾರೆ. ಇವಾಗ ತುಮಕೂರು ಹತ್ರ ರೀಚ್ ಆಗಿದ್ದಾರೆ. ಇನ್ನೊಂದು 1.5 ಅವರಲ್ಲಿ ಬರ್ತಾರೆ ಗಾಯ್ಸ್. ಇವತ್ತು ಮಾಲೆ ಬಿಚ್ಚೋದೆಲ್ಲ ಇರುತ್ತೆ. ಅದೆಲ್ಲ ಹೇಗಿರುತ್ತೆ ಏನೋ, ಅವ್ರು ಫಸ್ಟ್ ಮನೆಗೆ ಬಂದು ದೀಪ ನೋಡಿಕೊಂಡು ಆಮೇಲೆ ತಿರ್ಗಾ ದೇವಸ್ಥಾನಕ್ಕೆ ಹೋಗಿ ಮಾಲೆ ಬಿಚ್ಚಿಬಿಟ್ಟು ತಿರ್ಗಾ ಬರೋದು ಗೈಸ್. ಆ ಪ್ರೋಸೆಸ್ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಅಲ್ಲೋಗಿ. ಇವತ್ತು ರೆಡಿ ಆಗಿದ್ದೀನಿ. ಈಗ ಬಾಬಾ ದೇವಸ್ಥಾನಕ್ಕೆ ಹೋಗಬೇಕು. ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಿಮಗೆ ಸಿಗ್ತೀನಿ, ಬನ್ನಿ. ಗಾಯ್ಸ್, ಇನ್ನು ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟು ಬಂದ್ವಿ. ಬಾಬಾ ದೇವಸ್ಥಾನಕ್ಕೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಇನ್ನು ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ಒಂದು 11 ಗಂಟೆ ಆಗಿತ್ತು. ಮನೆಗೆ ಹೊರಟು ಸ್ವಲ್ಪ ರೆಸ್ಟ್ ಮಾಡಿ ಇರೋಷ್ಟರಲ್ಲಿ ಇನ್ನು ಬಂದು ಶಬರಿಮಲೆಯಿಂದ ಇರುಮುಡಿ ಎಲ್ಲಿ ಕಟ್ಟಿದ್ದು ಅಕ್ಕಿನೂ ಮತ್ತು ತೆಂಗಿನಕಾಯಿ ನೋಡಿ ಅಷ್ಟಿದೆ. ತುಪ್ಪ ಇಷ್ಟು ಸಿಕ್ಕಿದೆ. ಇನ್ನು ಅಕ್ಕಿಗೆ ನಾನು ಇನ್ನೂ 1 ಗ್ಲಾಸ್ ಅಕ್ಕಿ ಸೇರಿಸಿ 1 ಗ್ಲಾಸ್ ಬೇಳೆ ಸೇರಿಸಿ ಇಷ್ಟು ಮಾಡಿದೆ. ಪೊಂಗಲ್ ಮಾಡೋಣ ಅಂತ ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ 1 ಗ್ಲಾಸು ಬೇಳೆ ತೊಗೊಂಡಿದ್ದೀನಿ. ಇನ್ನು ಇದು ನಾಟಿ ಬೆಲ್ಲ 250 ಗ್ರಾಮ್ ಇದೆ. ಇದನ್ನು ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಇನ್ನು ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು 3 ಟೈಮ್ಸ್ ವಾಶ್ ಮಾಡ್ಕೊಬೇಕು ಕ್ಲೀನಾಗಿ. ಇನ್ನು 3 ಸಲ ತೊಳೆದಾದ್ಮೇಲೆ ನೀರು ಇಡ್ತಾಯಿದ್ದೀನಿ. 2 ಗ್ಲಾಸ್ ಲೆಕ್ಕ ಆಗಿರೋದ್ರಿಂದ ಬೇಳೆ 1 ಗ್ಲಾಸು ಅಕ್ಕಿ 1 ಗ್ಲಾಸ್ ಆಗಿರೋದ್ರಿಂದ 4 ಗ್ಲಾಸ್ ಅಕ್ಕಿ ಆದರೆ ಅನ್ನ ಥರ ಆಗುತ್ತೆ. ಪೊಂಗಲ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೇಕು. 5 ಗ್ಲಾಸು ಇಲ್ಲ 5.5 ಗ್ಲಾಸ್ ನೀರು ಹಾಕ್ಕೊಂಡು ಈಗ ಅದಕ್ಕೇ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇಡುಮುಡಿಯಲ್ಲಿ ಬಂದಿರೋ ತುಪ್ಪನೇ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 3 ವಿಷಿಲ್ ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಮೆತ್ತಗೆ ತುಂಬ ಚೆನ್ನಾಗಾಗಿರುತ್ತೆ ಅನ್ನ ನೋಡಿ. ಇವಾಗ 3 ವಿಷಿಲ್ ಬಿಡ್ತೀನಿ. ಇನ್ನು 3 ವಿಷಿಲ್ ಆಗಿದೆ. ಕುಕ್ಕರ್ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಬೆಂದಿರಬೇಕು. ಫುಲ್ಲು ತೀರಾ ಗಂಜಿನೂ ಆಗಬಾರ್ದು, ಇಲ್ಲ ತೀರಾ ಗಟ್ಟಿಯಾಗೂ ಇರಬಾರ್ದು. ಅನ್ನ ಥರ ಈ ಥರ ಮೀಡಿಯಮ್ಮಾಗೆ ಫುಲ್ ಸಾಫ್ಟಾಗಿ ಬಾಯ್ಲ್ ಆಗಿರಬೇಕು ನೋಡಿ. ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ಬೆಂದಿದ್ರೆ ಸಾಕು. ಈಗ ಹೇಗೆ ಪೊಂಗಲ್ ಮಾಡ್ತೀನಿ ನೋಡಿ. ಇನ್ನು ಅದೇ ತುಪ್ಪನ ಇನ್ನೂ ಸ್ವಲ್ಪ ಬಾಣಲಿಗೆ ಹಾಕ್ಕೊಂಡು ಈ ತುಪ್ಪ ಸ್ವಲ್ಪ ಎತ್ತಿಟ್ಕೊತೀನಿ. ಈ ತುಪ್ಪ ದೇವ್ರದಲ್ವಾ, ದೇವ್ರದ್ದು ಅದಕ್ಕೆ ಯೂಸ್ ಮಾಡೋಕ್ಕೆ ಬೇಕಾಗತ್ತೆ ಅಂತ ಸ್ವಲ್ಪ ಎತ್ತಿಟ್ಕೊತೀನಿ. ಇನ್ನು ಸ್ವಲ್ಪ GRB ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೇ ಒಂದು ಈ ತುಪ್ಪ ಎಲ್ಲ ಜಾಸ್ತಿ ಆಗೋದ್ರಿಂದ ಟೇಸ್ಟ್ ಚೆನ್ನಾಗಿರೋದು. ಒಂದು 6-7 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ನೋಡಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ಗೋಲ್ಡನ್ ಫ್ರೈ ಆಗೋವರೆಗೂ ನಾವು ದ್ರಾಕ್ಷಿ ಹಾಕಿದ ತಕ್ಷಣ ಅದೆಲ್ಲ ಸ್ವಲ್ಪ ಬಲೂನ್ ಥರ ಊದ್ಕೊಳ್ಳುತ್ತೆ ನೋಡಿ. ಆ ಥರ ಇನ್ನು ಸ್ವಲ್ಪ ಕ್ಲೀನಾಗಿ ರೋಸ್ಟ್ ಆಗೋ ಗಂಟ ಗೋಲ್ಡನ್ ಫ್ರೈ ಮಾಡ್ಕೊಬೇಕು ನೋಡಿ. ಆ ಥರ ಊದ್ಕೊಬೇಕು ದ್ರಾಕ್ಷಿ ಎಲ್ಲ. ಇನ್ನು ತುರಿದಿಟ್ಟಿರೋ ತೆಂಗಿನಕಾಯಲ್ಲಿ ಎಕ್ಸ್ಟ್ರಾ ದೊಡ್ಡದಿರೋದೆಲ್ಲ ತೆಗೆದುಬಿಟ್ಟು ಇನ್ನು ತುರಿದಿರೋ ತೆಂಗಿನಕಾಯಿ ಇಡುಮುಡಿಯಲ್ಲಿ ಇತ್ತಲ್ಲ ತೆಂಗಿನಕಾಯಿ ಅದು ಫುಲ್ಲು ತುರ್ಕೊಂಡಿದ್ದೆ. ಅದನ್ನೀಗ ಅದೇ ತುಪ್ಪ ಇದಕ್ಕೇ ಹಾಕಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿಬಿಟ್ಟು ಚೆನ್ನಾಗೆ ಅದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಬೇಕು ಒಂದು ಪ್ಲೇಟಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ ಪೊಂಗಲ್ಲು. ತುಂಬ ಚೆನ್ನಾಗಿತ್ತು ಟೇಸ್ಟು ತಿನ್ನೋಕ್ಕೆ ಪೊಂಗಲೆಲ್ಲ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪೊಂಗಲ್ಗೆ. ಅದರಿಂದ ಸ್ವಲ್ಪ ತುಪ್ಪ ಜಾಸ್ತಿ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ. ಆಮೇಲೆ ಅದಕ್ಕೇ ಇವಾಗ ಇದು ಬಂದುಬಿಟ್ಟು ಬೆಲ್ಲ, ನಾಟಿ ಬೆಲ್ಲ ಎಲ್ಲ ಕಡೆನೂ ಸಿಗುತ್ತೆ. ನಾನು ಇದು ನಮ್ಮ ಮನೆ ಹತ್ರ ನಿಯರ್ ಬೈ ಸ್ಟೋರಲ್ಲೇ ತೊಗೊಂಡಿದ್ದು. ಸ್ವಲ್ಪ ರೇಟ್ ಇರುತ್ತೆ. ಇದು 250 ಗ್ರಾಮ್ಸ್ಗೆ 80 ರುಪೀಸ್ ಏನೋ ಆಯ್ತು ಅಷ್ಟೇ. 1 ಇನ್ನು 500 ಗ್ರಾಮ್ಸ್ ಹತ್ರ ಹೋದರೆ ಒಂದು 120, 150, 170 ಗಂಟ ಇದೆ. ನಾನು ಇದಕ್ಕೆ ಸಾಕಾಗುತ್ತೆ ಅಂತ ಅಷ್ಟು ತೊಗೊಂಬಂದೆ. ಇನ್ನು ಈ ಗ್ಲಾಸ್ ಫುಲ್ಲು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಪೌಡ್ರು ಕೂಡ ಅವೈಲಬಲ್ ಇರುತ್ತೆ. ನಾನು ಪೌಡ್ರು ತೊಗೊಂಡಿಲ್ಲ, ಪೌಡ್ರು ಸಿಕ್ಕಿಲ್ಲ ನನಗೆ. ಆ್ಯಕ್ಚುಲಿ ಬೆಲ್ಲನೇ ಸಿಕ್ತು, ದೊಡ್ಡ ಬೆಲ್ಲ. ಅದನ್ನು ತಂದು ಕುಟ್ಟಿ ಪುಡಿ ಮಾಡ್ಕೊಂಡು ಇವಾಗ ಫ್ರೈ ಹಾಕ್ತಾಯಿದ್ದೀನಿ ನೋಡಿ. ಕ್ಲೀನಾಗಿ ಬೆಲ್ಲ ಮೆಲ್ಟ್ ಆ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕಿ ಕ್ಲೀನಾಗಿ ಫುಲ್ ಪೂರ್ತಿ ಬೆಲ್ಲ ಮೆಲ್ಟ್ ಆಗಬೇಕು. ಅರ್ಧ ಗಂಟೆ ಕ್ಲೀನಾಗಿ ಕುದಿಸ್ಕೊಂಡು ಲೋ ಫ್ಲೇಮಲ್ಲೇ ಕುದಿಸ್ಕೊಬೇಕು.
ನೋಡಿ ಮೆಲ್ಟ್ ಆಯಿತು. ಇವಾಗ ಕುದಿಬೇಕು, ಚೆನ್ನಾಗಿ ಕುದಿ ಬರಬೇಕು. ಬೆಲ್ಲ ಕ್ಲೀನಾಗಿ ಮೆಲ್ಟ್ ಆಗಬೇಕು. ನೋಡಿ ಕ್ಲೀನಾಗಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ನೋಡಿ. ನಮಗೆ ದೋಸೆ ಹಾಕ್ತೀವಲ್ಲ, ದೋಸೆ ಬ್ಯಾಟರು ಆ ಥರ ಬರಬೇಕು. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೆ. ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಆಗಲೇ, ಅದೇ ನೀರನ್ನ ಇನ್ನೂ ಸ್ವಲ್ಪ ಹಾಕಿದೆ. ಕರೆಕ್ಟಾಗಿ 1 ಗ್ಲಾಸ್ ಹಾಕಿದ್ದೀನಿ, ಆ ಗ್ಲಾಸಲ್ಲಿ ನೀರು. ನೋಡಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ನೋಡಿ. ಈ ಪೊಂಗಲ್ಗೆ ಈ ಥರ ಕಲರ್ ಇದ್ರೇ ಚೆನ್ನಾಗಿರೋದು. ಸೇಮ್ ಟೆಂಪಲ್ ಸ್ಟೈಲ್ ಪೊಂಗಲಿರೋ, ಸೇಮ್ ದೇವಸ್ಥಾನಗಳಲ್ಲಿ ಮಾಡೋ ಥರನೇ ಇತ್ತು ಟೇಸ್ಟು. ಸೀರಿಯಸ್ಸಾಗೇ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಈ ಥರ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಅಕ್ಕಿನೂ ಮತ್ತು ಬೇಳೆ, ಅದನ್ನು ಹಾಕಿ ಇವಾಗ ಅದ್ರ ಜೊತೆ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಬೇಕು. ಜಾಸ್ತಿ ನುಣ್ಣಗೆ ಬೇಯಿಸಿದ್ರೆ ಬಾಯಿಗೆ ಅನ್ನ ಸಿಕ್ಕಲ್ಲ. ಸ್ವಲ್ಪ ಅನ್ನ ಸಿಕ್ಕೋ ಥರನೇ ಬೇಯಿಸ್ಕೋಬೇಕು. ಅದೇ ಹೇಳಿದ್ನಲ್ಲ, 2 ಗ್ಲಾಸ್ 1 ಗ್ಲಾಸ್ ಅಕ್ಕಿ 1 ಗ್ಲಾಸ್ ಬೇಳೆಗೆ 5 ಗ್ಲಾಸ್ ನೀರು ಹಾಕಬೇಕು. ನಾನು ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೆ ಅದರಲ್ಲಿ 5 ಗ್ಲಾಸ್ ನೀರು ಹಾಕಿದೆ. 5 ಇಲ್ಲ 5.25 ಗ್ಲಾಸ್ ನೀರು ಹಾಕ್ಬೋದು ನೋಡಿ. ನಾನು ಹಾಕ್ತಾಯಿದ್ದೀನಿ ಇವಾಗ. ಕ್ಲೀನಾಗಿ ಬೆಂದಿತ್ತು ಅನ್ನ, ಕರೆಕ್ಟ್ ಕನ್ಸಿಸ್ಟೆನ್ಸಲ್ಲಿ ಬಂದಿತ್ತು. ತುಂಬ ಚೆನ್ನಾಗಾಗಿತ್ತು ಪೊಂಗಲ್ ಮಾತ್ರ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಕ್ಲೀನಾಗಿ ಹಾಕ್ಕೊಂಡೆ. ಎಸ್ಸಿನ ನೋಡಿ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂಚೂರು ಎಲ್ಲೂ ವೈಟಾಗಿ ಕಾಣಿಸ್ಬಾರ್ದು. ಆ ಬೆಲ್ಲ ಜೊತೆಗೆ ಅನ್ನ ಫುಲ್ಲು ಬ್ಲೆಂಡ್ ಆಗೋಗಬೇಕು ನೋಡಿ. ನನಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಅನ್ನಿಸ್ತು, ಯಾಕೋ ಬೆಲ್ಲ ಸಾಕಾಗಿಲ್ಲ ಅನ್ನಿಸ್ತು. ಸೊ ಅದಕ್ಕೆ ಸಕ್ಕರೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಇದಾಕ್ಕೊಂಡೆ. ಫಸ್ಟ್ ಏನು ಮಾಡಬೇಕು ಅಂದರೆ, ಇದು ಡ್ರೈ ಫ್ರೂಟ್ಸ್ ಹಾಕಬಾರ್ದು, ನಾನು ತಪ್ಪು ಮಾಡಿದೆ ಇಲ್ಲಿ. ಫಸ್ಟ್ ತುಪ್ಪ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕ್ಕೊಬೇಕು. ನಾನು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಗ್ಯಾಪಿಸ್ಕೊಂಡೆ, ಇನ್ನೂ ಸ್ವಲ್ಪ ಹಾಕಬೇಕು ತುಪ್ಪ ಇವಾಗ ಕಾಯೋ ಟೈಮಲ್ಲಿ ಅಂತ. ಸೊ ಆಮೇಲೆ ತುಪ್ಪ ಹಾಕ್ಕೊಂಡು ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೆ, ಏಲಕ್ಕಿ ಪೌಡ್ರೆಲ್ಲ ಹಾಕಿ ಇನ್ನೊಂದು ಸಲ ಕ್ಲೀನಾಗೆ ಕಲಿಸ್ಕೊಂಡು ನೋಡಿ. ಈ ಥರ ಇರಬೇಕು ನೋಡಿ. ಕ್ಲೀನಾಗಿ ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ ಇನ್ನು ಮಿಕ್ಕಿದ್ದ ಅದು ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸು, ಕೊಬ್ಬರಿ ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಇನ್ನೊಂದು ಸಲ ಆಗೋಯ್ತು ಪೊಂಗಲು. ಟೇಸ್ಟ್ ಮಾತ್ರ ಸಿಕ್ಕಾಬಡೆ ಚೆನ್ನಾಗಿ ಬಂದಿತ್ತು ಗೈಸ್. ಇದಕ್ಕೆ ಬೇಕಾದ್ರೆ ನಾವು ಒಂದು ಕಲ್ಲುಪ್ಪು ಆಗಷ್ಟು ಪಚ್ಕರ್ಪೂರ ಹಾಕಿದ್ರೆ ಇನ್ನೂ ಸೂಪರಾಗಿ ಬರುತ್ತೆ. ಪಚ್ಕರ್ಪೂರ ಇರಲಿಲ್ಲ, ನಾನು ಮರ್ತೋದೆ ತರೋದು. ಸೊ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹಾಗೆ ಮಾಡಿದೆ ನೋಡಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪೊಂಗಲು. ಸೀರಿಯಸ್ಸಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ. ಎಸ್ ಗೈಸ್, ಇದನ್ನು ಇಡುಮುಡಿಯಲ್ಲಿ ಅಕ್ಕಿ ಸ್ವಲ್ಪ ತೆಗೆದಿಟ್ಟಿದ್ದೆ ನಾನು. ಏನಕ್ಕೆ ಅಂತ ಹೇಳ್ತೀನಿ. ಈ ಥರ ವೈಟ್ ಕಲರ್ ಕ್ಲೀನಾಗಿರೋ ಬಟ್ಟೆ, ಶುದ್ಧವಾಗಿರೋ ಬಟ್ಟೆಯಲ್ಲಿ ಒಂದು ಇಡೀ ಆಗಷ್ಟು ಅಕ್ಕಿನ, ಒಂದು ಇಡೀ ಅಲ್ಲ, ಒಂದು ಚೂರು ಆಗಷ್ಟು ಅಕ್ಕಿನ ಬಿಳಿ ಬಟ್ಟೆಯಲ್ಲಿ ಕಟ್ಟಿ, ನಾವು ಏನು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಅಕ್ಕಿ ಡಬ್ಬ, ಈ ಥರ ವೈಟ್ ಬಟ್ಟೆಯಲ್ಲಿ ಕಟ್ಟಿ ಹಾಕೋದ್ರಿಂದ ಉಕ್ಕಿ ಬರುತ್ತಂತೆ ಅಕ್ಕಿನ. ಸೊ ನಾನು ಟ್ರೈ ಮಾಡಿದೆ. ಇನ್ನು ನೋಡಿ ಈ ಥರ ಪ್ರಸಾದ ಎಲ್ಲ ಇಟ್ಟು ದೇವ್ರಿಗೆಲ್ಲ ಪೂಜೆ ಮಾಡಿ ಆಯ್ತು. ಈ ಥರ ಪೂಜೆ ಮಾಡಿದ್ದೆ. ಎಸ್ ಗೈಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.